ಕೇಳಂಗಿಲ್ಲ ನಾವು ಸರ್ಕಾರನ ಕೇಳಂಗಿಲ್ಲ ಮಕ್ಕಳನ್ನ ಕೇಳಂಗಿಲ್ಲ ಬಜಾರಾಗ ಹೋಗಿ ಭಿಕ್ಷಾ ಬೇಡ್ಲ ಭಿಕ್ಷಾ ಬೇಡಿದ್ರೆ ನಗಿತಾರ ಜನ. ಅಜ್ಜಿ ಹೇಗಿದ್ದೀರಾ? ನಾವು ಚೆನ್ನಾಗೇ ಇದ್ದೀರಿ. ವ್ಯಾಪಾರ ಹೆಂಗಿದೆ? ವ್ಯಾಪಾರ 1000 ರೂಪಾಯಿ ಬಂಡವಾಳ ಹಾಕಿದ್ರೆ 500 ರೂಪಾಯಿ ವ್ಯಾಪಾರ ಮಾಡೋದು ನಮ್ಗೆ ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ. ಅದ್ರಿಂದ ಪೆನ್ಷನ್ ಬೇರೆ ನಿಲ್ಸಾಕವ್ರೆ, 2000 ಬೇರೆ ನಿಲ್ಸಾಕವ್ರೆ. ಬೇರೆ ಐಟಮ್ ಏನನ್ನ ತಕೊಳ್ಳೋಣ ಅಂದ್ರೆ ನಮ್ಗೆ ತುಂಬಾ ಕಷ್ಟ. ಮನೆಯಲ್ಲಿ ಮಕ್ಕಳು ಒಂದೊಂದು ಮಗ ಮಾಡ್ಕೊಂಡು ಅವ್ರ ಜೀವನ ಅವ್ರು ಮಾಡೋದೇ ಅವ್ರ ಕಷ್ಟ. ಇನ್ನು ನಮ್ಮನ್ನ ಸಾಕ್ಬೇಕು ಅಂದ್ರೆ ಅವ್ರು ಸಾಕಲ್ಲ. ಮನೇಲಿ ಜಗಳ ಮಾಡ್ಕೊಂತೀರಿ ನಾವು ಸಾಕಲ್ಲ ಅಂತ. ಇಲ್ಲಿ ನೋಡಿದ್ರೆ ವ್ಯಾಪಾರ ನಡೆಯಲ್ಲ. ವ್ಯಾಪಾರ ಮಾಡ್ಕೊಂಡು ನಮ್ಗೆ ಏನನ್ನ ಅಕ್ಕಿ ಬೇಳೆ ಏನನ್ನ ಗೋಧಿ ಹಸಿಟ್ಟು ಬೆಲ್ಲ ಸಕ್ಕರೆ ಏನನ್ನ ತಕೊಂಡ್ಬೇಕಾದ್ರೆ ಎಣ್ಣೆ ಅಂಥದ್ದೇನನ್ನ ತಕೊಂಡ್ಬೇಕಾದ್ರೆ ತುಂಬಾ ಬೆಲೆ ಮಾಡ್ಯವ್ರೆ. ಯಾವ ರೀತಿಯಾಗಿ ನಾವು ವಯಸ್ಸಾದವರು ಜೀವನ ಮಾಡ್ಬೇಕು? ವಯಸ್ಸಾದವ್ರು ಎಲ್ಲ ಪಾಯ್ದವ್ರೇ ಆಗ್ಲಿ ಇದರಿಂದ ನಾವು ಜೀವನ ಮಾಡ್ಬೇಕು. ಈ ಸರ್ಕಾರದಿಂದ ಈ ಕೆಲಸ ಕೊಡ್ತಾವ್ರಲ್ಲ, ನಾವ್ ಹೆಂಗೆ ಜೀವನ ಮಾಡೋದು? ನಾವ್ ಹೆಂಗೆ ಬದುಕೋದು? ಆಶ್ರಮಕ್ಕೆ ಹೋದ್ರೆ ಅಲ್ಲಿ 3 ದಿನಕ್ಕೊಂದ್ ಕಿತ ಕೂಡ ಊಟ ಹಾಕಲ್ಲ. ನಾವ್ ಹೆಂಗೆ ಜೀವನ ಮಾಡ್ಲಿ? ನಾವೇನ್ ಮಾಡ್ಲಿ? ಮಕ್ಕಳ ಬೀದಿಕಿಕ್ಲ ಇಲ್ಲ ನಾವು ಅವ್ರ ಮೇಲೆ ಜಗಳ ಮಾಡ್ಲ, ಸರ್ಕಾರ ಮೇಲೆ ಜಗಳ ಮಾಡ್ಲ? ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಣ ಅಂದ್ರೆ ಇಲ್ಲಿ ಬೆಲೆ ಜಾಸ್ತಿ, ಯಾವ್ದೊಂದು ಬೆಲೆ ಜಾಸ್ತಿ. ಅಜ್ಜಿ ಈಗ ಗ್ಯಾಸ್ದು ಪ್ರಾಬ್ಲಮ್ ಇದೆ ಅಲ್ಲ, 700 ರೂಪಾಯಿ 750 ಕೊಡ್ತಾ ಇದ್ರು. ಇವತ್ ನೋಡಿದ್ರೆ 1000 ರೂಪಾಯಿ ಮಾಡ್ಯವ್ರೆ. 1000 ರೂಪಾಯಿ ನಾವ್ ಎಲ್ಲಿಂದ ತಂದು ಕಟ್ಲಿ? ಇವಾಗ ಆರೋಗ್ಯ ಸರಿಯಿಲ್ಲ, ನಾವ್ ಮಾತ್ರ ತಕೊಳದ, ಹಾಸ್ಪಿಟ್ಲಿಗೆ ನೋಡ್ಸ್ಕೊಳದ, ಬೇಳೆ ಅಕ್ಕಿ ಅದ ಜೀವನ ಮಾಡೋದ, ರೇಷನ್ ತಕೊಂಡ್ ಜೀವನ ಮಾಡೋದ, ಮಾತ್ರೆಗಳು ತಕೊಳದ, ಏನ್ ಮಾಡ್ಲಿ ನಾವು? ಹೆಂಗೆ ಜೀವನ ಮಾಡ್ಲಿ? ಅಜ್ಜಿ ಇದರಿಂದ ಗೌರ್ಮೆಂಟ್ ಏನ್ ಹೇಳ್ತೀರಾ ನೀವು? ಗೌರ್ಮೆಂಟ್ ಇದೇ ಹೇಳ್ತಾ ಇದ್ರಿ, ಇದೇ ಹೇಳ್ತೀರಿ. ಆ ಗೌರ್ಮೆಂಟ್ ಪೂರ ಸರಿಲ್ಲ ಗೌರ್ಮೆಂಟ್. ಯಾಕನ್ನ ಒಬ್ಬ ಮಿನಿಸ್ಟರ್ ಬಂದಾಗ ಒಂದು ರೇಟ್ ಮಾಡ್ತಾರ, ಇನ್ನೊಬ್ರು ಮಿನಿಸ್ಟರ್ ಬಂದಾಗ ಇನ್ನೊಂದು ರೇಟ್ ಮಾಡ್ತಾರ. ಅವ್ರಕ್ ನಾವೆಲ್ಲಾನು ನಾವು ಅವ್ರ ಹತ್ರ ಮಾತಾಡ ಅಂದ ಅಷ್ಟು ಶಕ್ತಿ ನಮ್ಗಿಲ್ಲ. ನಾವೇನ್ ಮಾಡ್ಲಿ? ಹೆಂಗೆ ಜೀವನ ಮಾಡ್ಲಿ? ನೀವೇ ಹೇಳ್ರಿ. ಸರ್ಕಾರ ಕಲ್ಸಿರಿ, ನಾವ್ ಹೋಗಿ ಮಾತಾಡಕ್ ನಮ್ಗ ಅಷ್ಟು ಕೆಪಾಸಿಟಿ ಇಲ್ಲ. ಸರಿ ಅಜ್ಜಿ. ನೋಡಿ, ಈ ಅಜ್ಜಿ ಪಾಪ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ತಿಮ್ಸಡಳ್ಳಿ ಕ್ರಾಸ್ ಒಳಗಡೆ ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲಿ ಯಾರನ್ನ ಕೇಳಂಗಿಲ್ಲ ನಾವು? ಸರ್ಕಾರನ ಕೇಳಂಗಿಲ್ಲ, ಮಕ್ಕಳನ್ನ ಕೇಳಂಗಿಲ್ಲ. ಬಜಾರಾಗ ಹೋಗಿ ಭಿಕ್ಷಾ ಬೇಡ್ಲ ಭಿಕ್ಷಾ ಬೇಡಿದ್ರೆ ನಗಿತಾರ ಜನ. ಭಿಕ್ಷಾ ಬೇಡಕ್ ಹೋದ್ರೆ ಇವ್ರು ಇನ್ನ ಗಟ್ಟಿಗೆ ಅವ್ರಲ್ಲ, ಇವ್ರು ಭಿಕ್ಷಾ ಬೇಡಕ್ ಬಂದವ್ರೆ, ಇವ್ರು ಕಳ್ರು ಅಂತಾರ, ಭಿಕ್ಷಗಾರರು ಅಂತಾರ. ನಾವ್ ಇದ್ರಾಗ ನಾವು ಜೀವನ ಮಾಡ್ಬೇಕು? ವಯಸ್ಸಾದವ್ರಾಗ್ಲಿ ವಯಸ್ಸಿರೋರೇ ಆಗ್ಲಿ ಎಲ್ರಿಗೂ ಜೀವನ ಬೇಕು. ಎಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ಟವ್ರೆ. ಪೆನ್ಷನ್ ಕೊಡಲ್ಲ, 2000 ಕೊಡಲ್ಲ. ಈ ಐಟಮ್ ಮೇಲೆ ಎಲ್ಲ ಬೆಲೆ ಜಾಸ್ತಿ ಮಾಡವ್ರೆ. ನಾವ್ ತಕೊಂಡ್ ಬಂದು ರೇಟ್ ಮಾರಕ್ಕೂ ನಮ್ಗ್ ಜೀವನ ಆಗ್ತಾ ಇಲ್ಲ. ಅಜಯ್, ಇವಾಗ ನೋಡಿ ಗೈಸ್, ಎಲ್ಲಾರು ನೋಡ್ತಾ ಇದ್ರಲ್ಲ, ಸರ್ಕಲ್ ಒಳಗಡೆ ಈ ತಿಮ್ಸಡಳ್ಳಿ ಕ್ರಾಸ್ ಸರ್ಕಲ್ ಒಳಗಡೆ ಅಜ್ಜಿ ಒಂದ್ ಚಿಕ್ಕದಾಗ ಒಂದ್ ವ್ಯಾಪಾರ ಮಾಡ್ಕೊಂಡವ್ರೆ. ಯಾರೇ ನೋಡ್ತಾ ಇದ್ರ ದಯವಿಟ್ಟು ಬಂದ್ಬಿಟ್ಟು ಫುಟ್ಪಾತ್ ಒಂದ್ ಚಿಕ್ಕದಾಗ ಇಕ್ಕೊಂಡವ್ರೆ, ಬಂದ್ಬಿಟ್ಟು ಇಲ್ಲಿ ತಗೊಂಡ್ರಿ. ಪಾಪ ಅಜ್ಜಿಗೊಂದು ನೆರವಾಗುತ್ತೆ. ಸೊ ನನ್ನ ಹತ್ರ ಅಜ್ಜಿ ಇಕ್ಕೋ. ಓಕೆ, ಇದು ಇದಕ್ಕಲ್ಲ, ಒಂದ್ ಇದಿರ್ಲಿ ಅನ್ಬಿಟ್ಟು ಅಜ್ಜಿ ನಾವ್ ಸಾಯೋ ಅಜ್ಜರು ನಮ್ಗ್ ಸಪೋರ್ಟ್ ಮಾಡಕ್ ಬಂದಿದ್ರಿ. ಪಾಪ ನಿಮ್ ವಯಸ್ಸಾಗಿದೆಯಲ್ಲ, ಈ ವಯಸ್ಸಾಗೂ ಇಷ್ಟು ಕಷ್ಟ ಬಿದ್ಬಿಟ್ಟು ಇದ್ ಮಾಡ್ತಾ ಇದ್ರಲ್ಲ, ಏನೋ ನಮ್ ಕೈಯಾಗ ಆಗಿದೆ, ಏನೋ ಒಂದ್ 2 ನಿಂಬೆಹಣ್ಣು ತಗೊಂಡಿದೀನಿ ಅನ್ಬಿಟ್ಟು ಇರಿ ಒಂದ್ ನಿಮಿಷ, ಒಂದ್ 2 ನಿಂಬೆಹಣ್ಣು ತಗೊಂತಾ ಇದೀನಿ. ಥ್ಯಾಂಕ್ಸ್ ಅಜ್ಜಿ. ಬರೋಣ. ನೋಡಿ, ಎಲ್ಲಾರು ಸರ್ಕಲ್ ಆಗಿ ಯಾರ್ಯಾರು ಇದೀರೋ ಎಲ್ಲಾರು ಬಂದ್ಬಿಟ್ಟು ಇಲ್ಲಿ ತಗೊಳ್ರಿ. ವ್ಯಾಪಾರ ಒಂದ್ ದಿವಸ ಆಗುತ್ತೆ, ಒಂದ್ ದಿವಸ ಆಗಲ್ಲ. ವ್ಯಾಪಾರ ಆಗಲ್ಲ, ಮಳೆ ಬಂದ್ರೆ ವ್ಯಾಪಾರ ಮಾಡೋಕ್ಕಾಗಲ್ಲ. ನಾನು ಸುಮಾರು 2000 ಇಸ್ವಿನಾಗ 2006 ಮಾಡ್ತಾ ಇದ್ದೀನಿ. ನಾನು ರೈತರು, ನೀರು ಕಡಿಮೆ ಮಾಡೋಕೆ ಸ್ವಲ್ಪ ಹೋಗಿ ತರ್ತೀನಿ ಮಾರ್ಕೆಟಾಗ, ಹೈಜನ್ ಮಾರ್ಕೆಟಾಗ, ಕೇರ್ಪುರ ಮಾರ್ಕೆಟಾಗ, ಇಲ್ಲಿ ಸಂತೆ ಗೊತ್ತಿರ್ತಕ್ಕ. ಈಗ ಬೆಲೆ ಎಲ್ಲ ಜಾಸ್ತಿ ಆಗಿದೆಯಲ್ಲ, ನಿಮ್ಮ ಜೀವನದಲ್ಲಿ ಯಾವ ತರ ಪರಿಣಾಮ ಬೀಳ್ತಾ ಇದೆ ತಾತ ಇದು? ಎಲ್ಲ ರೇಟ್ ಜಾಸ್ತಿ, ಏನು ಮಾಡೋಕ್ಕಲ್ಲ. ಎಲ್ಲ ಬೇಳೆ ಕಾಳು ಎಲ್ಲ ಮೆಣಸಿನಕಾಯಿ, ಎಣ್ಣೆ ಪದಾರ್ಥ ರೇಟ್ ಮಾಡಾಕ್ಯಾರೆ, ಕೂಲಿಗೆ ರೇಟ್ ಮಾಡಾಕ್ಯಾರೆ. ಇಲ್ಲಿ ಏನು ನಮ್ಗೆ ಬೆಳೆಯೋಕೆ ನೀರು ಸಾಕಾಗಲ್ಲ. ಸ್ವಲ್ಪ ಹೋಗಿ ತಗೊಂಬತ್ತೀವಿ, ಸ್ವಲ್ಪ ಎಲ್ಲ ಮಾರ್ತೈತಿ. ಮಳೆ ಬಂದಾಗ ವ್ಯಾಪಾರ ಆಗೋದಲ್ಲ, ನಷ್ಟ ಆಗುತ್ತೆ. ಈ ಥರ ಜನಕ್ಕೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀರಾ ತಾತ? ಸರ್ಕಾರಕ್ಕೆ ಏನು ಮಾಡೋಕೆ ನಾವು ಜೀವನಕ್ಕೆ ನಮಗೆ ಸ್ವಲ್ಪ ವ್ಯಾಪಾರ ಮಾಡೋದು, ಜೀವನ ಮಾಡೋದು. ಏನು ಮಗನ ಕೆಲಸ ಪದ ಓದ್ತಾ ಇಲ್ಲ ಅವನು.
ಹೊಟ್ಟೆ ನೋವು ಬಂತು. ಇನ್ನೊಬ್ಬ ಏನೋ ಮಾಡ್ತೀನಿ ಅವನು ಅಂತ ಓದಿದ್ರೆ, ಒಬ್ಬ ಡಿಗ್ರಿ ಓದವನೆ, ಒಬ್ಬ ಎಸ್ ಎಸ್ ಓದವನೆ, ನಾವು ಓದಿಲ್ಲ. ಹೀಗೆ ಒಂಥರ ಮಾಡ್ತಾಯಿದ್ದೀರಿ, ಈ ಥರ ಮಾಡ್ತಾಯಿದ್ದೀರಿ. ಬೇರೆ ಮಾಡೋಕ್ಕೆ ಇದಿಲ್ಲ. ಬೇರೆ ಕೆಲಸಕ್ಕೆ ಹೋಗೋಕೆ ಆ ರೂಢಿ ಕೆಲಸ ಹೋಗೋದಿಲ್ಲ ನಮ್ಗೆ. ಜೋರಾಗಿ ಹೇಳಿ ಸ್ವಲ್ಪ. ಕೆಲ್ಸಕ್ಕೆ ಮೊದಲು ಓದ್ತಾ ಕಂಪ್ನಿ ಕೆಲಸ ಓದ್ತಾಯಿದ್ರೆ ಓದ್ತಾ ಇಲ್ಲ ಕೆಲಸ ಮಾಡೋಕೆ. ಒಳಗೆ ಈ ತಂಪು ಆಫ್ ಸೈಡ್ ಆದಮೇಲೆ ಸ್ವಲ್ಪ ಬೆನ್ನು ನೋವು ಬಂತು, ಕೆಲಸ ಮಾಡೋಕ್ಕಾಗಲ್ಲ. ಕಣ್ಣು ಆಪರೇಷನ್ ಆಗಿದೆ. ಅಷ್ಟು ಮಾತ್ರ ಮಾಡ್ತಾಯಿದ್ರಿ. ಸರಿ ತಾತ.